ಮಾರ್ಚ್ 19, 2026 ಒಂದೇ ದಿನ 2 ಹ್ಯೂಜ್ ಫಿಲ್ಮ್ಸ್ ರಿಲೀಸ್ ಆಗ್ತಿವೆ. ರಣವೀರ್ ಸಿಂಗ್ ನ ಧುರಂಧರ್ ಪಾರ್ಟ್ 2 ಮತ್ತೆ ಯಶ್ ಅವರ ಮಚ್ ಅವೇಟೆಡ್ ಟಾಕ್ಸಿಕ್ ಮೂವಿ. ಇದು ಸಿಂಪಲ್ ಕ್ಲಾಶ್ ಅಲ್ಲ, ಪವರ್, ಸ್ಟಾರ್ಡಮ್ ಮತ್ತು ಸ್ಕೇಲ್ ನ ಡೈರೆಕ್ಟ್ ಕಂಪ್ಯಾರಿಸನ್. ಮೊದಲು ಧುರಂಧರ್ ಮೂವಿ ಬಗ್ಗೆ ಮಾತಾಡೋಣ. ಧುರಂಧರ್ ಮೂವಿನ ಆದಿತ್ಯ ಧರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇವರು ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ ಕೂಡ ಇವರೇ ಡೈರೆಕ್ಟ್ ಮಾಡಿದ್ರು. ಆದಿತ್ಯ ಧರ್ ಅವರು ಆಲ್ಮೋಸ್ಟ್ 6 years ನಂತರ ಕಮ್ಬ್ಯಾಕ್ ಮಾಡಿದ್ದಾರೆ ಧುರಂಧರ್ ಮೂವಿ ಮೂಲಕ. ಏನ್ ಕಮ್ಬ್ಯಾಕ್ ಗುರು, ಕಮ್ಬ್ಯಾಕ್ ಅಂತ ಇದ್ರೆ ಹೀಗಿರ್ಬೇಕು. ಧುರಂಧರ್ ಮೂವಿಯ ಟ್ರೇಲರ್ ರಿಲೀಸ್ ಆದಾಗ ಕೂಡ ಹೈಪ್ ಕ್ರಿಯೇಟ್ ಆಗಿರ್ಲಿಲ್ಲ. ಆದ್ರೆ ಮೂವಿ ನೋಡಿದ ಮೇಲೆ ಎಲ್ಲ ಆಡಿಯನ್ಸ್ದು ಪಾಸಿಟಿವ್ ರಿವ್ಯೂಸ್ ಸಿಗ್ತಿದೆ. 1 ಡಜನ್ ಬಾಲಿವುಡ್ ಸೂಪರ್ ಸ್ಟಾರ್ಸ್ ಇದ್ದಾರೆ ಧುರಂಧರ್ ಮೂವಿಯಲ್ಲಿ. ಧುರಂಧರ್ ಮೂವಿ ರಿಲೀಸ್ ಆಗೋ ಮುಂಚೆನೆ ಮೇಕರ್ಸ್ ಕನ್ಫರ್ಮ್ ಮಾಡಿದ್ರು 2 ಪಾರ್ಟ್ ಅಲ್ಲಿ ರಿಲೀಸ್ ಮಾಡ್ತೀವಿ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ ಮೂವಿ ಚೆನ್ನಾಗಿರುತ್ತೆ ಅಂತ, ಆದ್ರೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮೂವಿ ಚೆನ್ನಾಗಿದೆ, ಅಫ್ಕೋರ್ಸ್ ಸ್ವಲ್ಪ ನೆಗೆಟಿವ್ ಕೂಡ ಇದೆ. ಓವರ್ ಆಲ್ ಚೆನ್ನಾಗಿದೆ. ನಿಮ್ಗೆಲ್ಲ ಗೊತ್ತಿದ್ದಂಗೆ 3.5 hour ಲೆಂತ್ ಇದೆ. ಈ ಮೂವಿಯಲ್ಲಿ ರಿಯಲ್ ಟೆರರಿಸ್ಟ್ ಅವರ ಫೋಟೋ ತೋರಿಸಿದ್ದಾರೆ. ಮೂವಿ ರಿಯಲ್ ಇನ್ಸಿಡೆಂಟ್ ಮೇಲಿದೆ, ಬಟ್ ಅವ್ರಿಗೆ ಹೇಗ್ ಬೇಕು ಹಾಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಮೂವಿ ಚಾಪ್ಟರ್ ವೈಸ್ ಅಲ್ಲಿ ತೋರಿಸಿದ್ದಾರೆ, ಅದಕ್ಕೆ ಬೋರ್ ಆಗಲ್ಲ. ಮೂವಿ A-rated ಇದೆ. ಮೂವಿಯಲ್ಲಿ ಬೈಗಳು ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ ನೀವು ವೆಬ್ ಸೀರೀಸ್ ನೋಡ್ತಾ ಇದೀರಾ ಅಂತ. ಆ ಲೆವೆಲ್ ಬೈಗಳು ಇದಾವೆ. ನಮ್ಮ ಯಶ್ ಅವರ ಟಾಕ್ಸಿಕ್ ಮೂವಿ ಕಡೆ ಬಂದ್ರೆ, ಟಾಕ್ಸಿಕ್ ಮೂವಿ ರಿಲೀಸ್ ಕೂಡ ಫಿಕ್ಸ್ ಆಗಿದೆ. ಮಾರ್ಚ್ 19, 2026 ಸೇಮ್ ಡೇಟ್. ಅದೇ ಡೇಟಿಗೆ ಧುರಂಧರ್ ಪಾರ್ಟ್ 2 ಕೂಡ ರಿಲೀಸ್ ಆಗ್ತಿದೆ. KGF ಸಕ್ಸಸ್ ಆದ್ಮೇಲೆ ಯಶ್ ಅವರು ಚಾಯ್ಸ್ ಮಾಡಿದ್ದು ಟಾಕ್ಸಿಕ್. ಆದ್ದರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ಟಾಕ್ಸಿಕ್ ಮೂವಿ ಡಾರ್ಕ್ ಟೋನ್, ಸ್ಟೈಲಿಶ್, ಆಕ್ಷನ್, ಇಂಟರ್ನ್ಯಾಷನಲ್ ಲೆವೆಲ್ ಪ್ರೆಸೆಂಟೇಷನ್ ಇರಬಹುದಂತ ಬಜ್ ಇದೆ. ಟಾಕ್ಸಿಕ್ ಮೂವಿ ಡೈರೆಕ್ಷನ್ ಕಡೆ ಬಂದ್ರೆ, ಈ ಮೂವಿನ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ನಂಗೆ ಜಾಸ್ತಿ ಭರವಸೆ ಇಲ್ಲ, ಬಟ್ ಯಶ್ ಅವರು ಭರವಸೆ ತೋರಿಸಿದಾರೆ ಅಂದ್ರೆ ನೋ ಡೌಟ್ ಸ್ಕ್ರಿಪ್ಟ್ ಚೆನ್ನಾಗಿರುತ್ತೆ ಅಂಡ್ ಮೂವಿ ಕೂಡ ಚೆನ್ನಾಗಿರುತ್ತೆ. ಎಲ್ಲ ರೀಸನ್ಸ್ ಅಲ್ಲಿ ಯಶ್ ಅವರಿಗೆ ಸ್ಟ್ರಾಂಗ್ ಫ್ಯಾನ್ ಬೇಸ್ ಆಲ್ರೆಡಿ ಇದೆ. ಸೊ ಟಾಕ್ಸಿಕ್ ಈಸ್ ನಾಟ್ ಜಸ್ಟ್ ಕನ್ನಡ ಮೂವಿ, ಪ್ಯಾನ್ ಇಂಡಿಯಾ ಕೂಡ ಅಲ್ಲ, ಪ್ಯಾನ್ ವರ್ಲ್ಡ್ ಪ್ರಾಡಕ್ಟ್ ಅಂತ ಹೇಳಬಹುದು. ಈಗ ರಿಯಲ್ ಕ್ವಶನ್, ಯಾರ್ ಗೆಲ್ತಾರೆ, ಧುರಂಧರ್ ಪಾರ್ಟ್ 2 ಆರ್ ಟಾಕ್ಸಿಕ್? ಧುರಂಧರ್ ಪಾರ್ಟ್ 2 ಮೂವಿಗೆ ಸಿಕ್ವಲ್ ಆಗಿರೋದ್ರಿಂದ ಆಲ್ರೆಡಿ ಫ್ಯಾನ್ ಬೇಸ್ ಇದೆ. ಅದು ಧುರಂಧರ್ ಪಾರ್ಟ್ 2 ಗೆ ಬಿಗ್ ಅಡ್ವಾಂಟೇಜ್. ಟಾಕ್ಸಿಕ್ ಕಡೆ ಬಂದ್ರೆ ಇಲ್ಲಿ ಯಶ್ ಅವರು ಇದ್ದಾರೆ, ಅದೇ ಈ ಮೂವಿಯ ಮೇನ್ ಅಡ್ವಾಂಟೇಜ್. KGF ಚಾಪ್ಟರ್ 2 ಸಕ್ಸಸ್ ನಂತರ ಯಶ್ ಅವರು ಈ ಪ್ರಾಜೆಕ್ಟ್ ಚಾಯ್ಸ್ ಮಾಡಿದಾರಂದ್ರೆ ನೀವೇ ಯೋಚನೆ ಮಾಡಿ ಈ ಮೂವಿ ಯಾವ ರೇಂಜ್ ಅಲ್ಲಿ ಇರಬಹುದಂತ. ಸೇಮ್ ಡೇಗೆ ಧಮಾಲ್ 4 ಕೂಡ ರಿಲೀಸ್ ಆಗ್ತಿದೆ. ಸೊ ಇವು 3 ಮೂವೀಸ್ ಸೇಮ್ ಡೇ ರಿಲೀಸ್ ಆಗ್ತಿವೆ. ಧಮಾಲ್ 4 ನ ಮೇಕರ್ಸ್ ಪೋಸ್ಟ್ಪೋನ್ ಮಾಡಬಹುದು ಅಂತ. ನೋಡೋಣ ಏನಾಗುತ್ತಂತ. ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಯಶ್ ವರ್ಸಸ್ ಬಾಲಿವುಡ್ ಕ್ಲಾಶ್ ಆದಾಗ ಅದರದ್ದು ಔಟ್ಕಮ್ ಏನ್ ಬಂದಿತ್ತಂತ ನಿಮ್ಗೆ ಗೊತ್ತಿರೋದೆ. ಅದ್ರ ಬಗ್ಗೆ ನಾನೇನ್ ಜಾಸ್ತಿ ಹೇಳಕ್ ಹೋಗಲ್ಲ. ಈ ಸಾರಿನೂ ಸೇಮ್ ಹಾಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ನೋಡೋಣ ಏನಾಗುತ್ತಂತ. ಹೋಪ್ ಫಾರ್ ದಿ ಬೆಸ್ಟ್. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧುರಂಧರ್ ಪಾರ್ಟ್ 2 ಗೆಲ್ಲುತ್ತಾ ಆರ್ ಟಾಕ್ಸಿಕ್ ಗೆಲ್ಲುತ್ತಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ದೊಂದು ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.